ರಾಜಣ್ಣ ನಮ್ಮ ಅಕ್ಕನ ಕಾಡ್ದೆ ಅವ ನೋಡ ನೋಡೇ ಬಿಡ್ಬಾ ಅವನೊಂದ್ ಕೈ. ಬಸ್ಸ ಅಲ್ಲಿ ಎಲ್ಲಾರ ಒಂದ್ ದೊಡ್ಡ ಬಡಿಗೆ ಬದತಂತ ತೊಂಬ ತೊಂಬ. ಏನ ತಗೋ ಇದನ್ನ. ಬಿಡಿಯೋಣ ಅವನು ಮನುಷ್ಯರಿಗೆ ಹುಟ್ಟ ನೀತಿ ಮನೋನಿವ. ಹಾಯ್ ಎಲ್ರಿಗೂ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ನಮಸ್ಕಾರ. ಅಕ್ಕ ಸ್ಟಾರ್ಟಿಂಗ್ ಅಲ್ಲಿ ನಮಸ್ಕಾರ ಹೇಳ್ತಿದ್ದಾಳೆ ಅಂತಂದ್ರೆ ಅಕ್ಕ ಬಿಗ್ ಬಾಸ್ ಬೇಡಕ್ಕೆ ಬಂದಿರೋದು. ಏನಪ್ಪಾ ಇವತ್ತಿನ ವಿಶೇಷ ಅಂದ್ರೆ ಬಿಗ್ ಬಾಸ್ಗೆ ಹೋಗೋದು ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಅಕ್ಕ ನೀನ್ ಬಿಗ್ ಬಾಸ್ ಈ ತರ ಬೇಡದ್ರೆ ನಿಮ್ ತಾಯಿಗೂ ಕರ್ಕೊಳಲ್ಲ ಅವರು. ನೀನ್ ಹೆಂಗ್ ಹೇಳ್ಬೇಕು ಗೊತ್ತಾ, ಈ ತರ ಹೇಳು. ನಮ್ಮ ಸೋಷಿಯಲ್ ಮೀಡಿಯಾದಾಗ ನನ್ನ ಯಾವ ತರ ಬೆಳೆಸಿದ್ರಿ. ಅಯ್ಯೋ ಈ ತರ ಬೆಳೆಸಿದಾರೆ ಅಂದ ಕೂಡಲೇ ನೀನ್ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು. ಈ ತರ ಬೈದು ಹಳ್ಳಿ ಸಿಳ್ಳಿ ಹೊಡಿತಿ ಅಂದ ಕೂಡಲೇ ಬಿಗ್ ಬಾಸ್. ಡಿಪ್ರೆಷನ್ ಯಾವ ತರ ಇಲ್ಲ ಅಂತ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಗೊತ್ತು. ನನಗೆ ಏನು ಪ್ರೀತಿ ಕೊಟ್ಟಿರಿ, ನಾನು ಹೆಂಗಿದ್ದೀನಿ ಅಂತ. ಹೆಂಗದಿಯಾ ತೋರ್ಸ್ಲ ಒಂದ್ಸತಿ ನಿನ್ ಟ್ಯಾಲೆಂಟ್ ತೋರ್ಸನ ನೋಡ್ಕಂಬ. ನಾನೊಂದು ಬಡಪಾಯಿ ಹುಡುಗಿ ಇದ್ದೀನಿ. ನನಗೆ ಹೊಲ ಮನೆ ಏನಿಲ್ಲ. ನಾನೊಂದು ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದೀನಿ. ಹಂಗಾಗಿ ನಿನ್ನ ಟ್ಯಾಲೆಂಟು ಟ್ಯಾಲೆಂಟ್ ಇಂದು ಬಿಗ್ ಬಾಸ್ಗೆ ಹೋಗೋ ಚಾನ್ಸಸ್ ಇದೆ ಅಂದಕ್ಕ ನಾನು ಹೋಗ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸುದೀಪ್ ಸೋರಿ ಗುಣಗೆ ತುಂಬಾ ಹೃದಯದಿಂದ ಧನ್ಯವಾದಗಳು. ಅಕಸ್ಮಾತ್ ಸುದೀಪ್ ಸರ್ ನಿನ್ನ ಕರ್ಕಣಕ್ ಒಪ್ಕೊಂಡ್ರು ಬಿಗ್ ಬಾಸ್ ನವರು ಹಿಂಗಂದ್ ಕಳಿಸ್ತಾರ ನಿನ್ನ. ಥೋ ಇವತ್ತು ಬೆಳಗಿಂದ ಫೋನ್ ನೋಡಿ ನೋಡಿ ನೆಟ್ ಬೇರೆ ಖಾಲಿ ಆಗಿತ್ತು. ಏನ್ ಮಾಡೋದು? ನೋಡಿ ನೆಟ್ ಖಾಲಿ ಆಗಿತ್ತಂದ್ರೆ ಏನ್ ಮಾಡ್ಬೇಕಣ್ಣ? ನಂದು ಖಾಲಿ ಆಗ್ಬಿಟ್ಟಿತ್ತು. ಏನ್ ಮಾಡ್ಲಿ? ಹಾ ಹಲೋ ಸರ್, ನಿನ್ನೆ ಒಬ್ರು ಕಸ್ಟಮರ್ ಬಂದಿದ್ರು. ಅವ್ರು ತುಂಬಾ ಡಿಸೈನ್ಸ್ ತೋರಿಸ್ದೆ. ಸೊ ಅವ್ರು ಯಾವುದೂ ಸೆಲೆಕ್ಟ್ ಮಾಡಿಲ್ಲ. ಸಿಟ್ಟು ಬಂತು, ಒಂದು ಹೊಡೆದ್ಬಿಟ್ಟೆ. ಸೊ ಅದೇನಾದ್ರು ಕೇಸ್ ಆಗತ್ತಾ ಅಂತ. ಈ ಡಿಸೈನ್ ಒಂದಿರ್ಲಿ, ಈ ಡಿಸೈನ್ ಒಂದಿರ್ಲಿ, ಅಷ್ಟೇನಾ? ಈ ಡಿಸೈನ್ ಒಂದಿರ್ಲಿ. ನಾನು ಹಿಂಗೆ ಇಷ್ಟು ಲವ್ ಮಾಡ್ತೇನೆ. ನೀನು ಹಿಂಗೆ ಎಷ್ಟು ಲವ್ ಮಾಡ್ತಿ? ಮಮ್ಮಿ ಬಂದ್ರು. ವಾಶ್ರೂಮಿಗೆ ಹೋದ್ರೆ ಅನ್ನಿಸ್ತೈತೆ. ಹೊರಗೆ ಹೋದನ ಮಾತಾಡಕೋಬಿಡು ಸುಮ್ಮನೆ. ಹೋದ್ರನ ಏ 20 ನಿಮಿಷ ಆದ ಕಲ್ಲು ಹೋಗಿರ್ಬೇಕು ನೋಡ. ಯಪ್ಪ ಒಂದ್ ಸೆಕೆಂಡಿಗೆ ಎದ್ದಿ ತಸ್ ಅಂದಿತ್ತ. ನಮ್ಮ ಮಮ್ಮಿ ಹೆಂಗ್ ನೋಡತ್ತಿದ್ರಲಿಪ್ಪ. ಯಪ್ಪ ಅದನ್ ಬಿಡ. ನೀನ್ ಹೇಳ ಏನ್ ಊಟ ಮಾಡಿದಿ? ನಾನು ಕೂಸಿ ಏನ್ ತಿಂತು? ಯಾಕ ಗಪ್ಪಾದಿ ಕಲ್ಲು ಕಲ್ಲು? ಅಯ್ಯೋ ಇದ್ರಾಗ ಏನ್ ನಾಚ್ಕೊಳದೈತಿ ಹೇಳ ಕಲ್ಲು. ಅಕ್ಕಿ ಅಂತ ಈಗ ಬಿಸಿ ಬಿಸಿ 2 ಕಡಕ್ ತಿಂತಾಳೆ. ನಿನ್ಗೂ ಬೇಕೆಲ್ಲ ಮಾಡ.
ಇವತ್ತು ನಾನು ಪಾದ ತೊಳಿಕಿಲ್ಲ. ಏನು ನನ್ ಮೇಲೆ ಭಯ ಕಮ್ಮಿ ಆದಂಗೈತೆ? ಇವತ್ತು ತೊಳಿಯಕ್ಕಿಲ್ಲ, ನಾಳೆ ತೊಳಿತೀನಿ ಅಂತ ಹೇಳ್ತಿರೋದು. ಬರ್ತಾ ಬರ್ತಾ ನನ್ ಮೇಲಿರೋ ಭಯ ಕಮ್ಮಿ ಆಗ್ತೈತೆ. ನಿನ್ಗೆ ಐತೆ ಕಣೋ ಮಗನೇ ಹಬ್ಬ. ಅದ್ ಗನ್ನೆಲ್ಲ ಕಣೋ ಚಾಕು ಸರಿ ಇಟ್ಕೊಳ್ಳೋ. ಅಣ್ಣ ಏನು ಮಾಡ್ಬಿಡಿ, ಏನು ಮಾಡ್ಬಿಡಿ ಅಣ್ಣ. ಹೆಂಡತಿ ಮೇಲೆ ಭಾರಿ ಲವ್ ಐತೆ ಕಣ. ಏಯ್ ಒಂದು ಚೂರು ಅಲ್ಲಾಡಿದ್ರು ಕೊಯ್ದು ಬಿಡ್ತೀನಿ. ಅಲ್ಲಾಡ್ಬೇಡ. ಕುಯ್ದು ಬಿಡ್ತೀನಿ ಕಣ. ಯಾವನೇ ಇವನ? ಏನಂಟಿ ನಿಮ್ಮ ಮೇಲೆ ಲವ್ ಇಲ್ಲ ಇವನ್ಗೆ? ಉಂಟೆ ಯಾರು ಆಂಟಿ? ಎಲ್ಲ ಅವನ ಗಂಡ ಏನ್ ಚಿನ್ನ ಪಾದ ತೊಳಿತಿದ್ದೀನಲ್ಲ. ರೀ ನನಗೆ ಜ್ವರ ಬಂದವ, ವೈರಸ್ ಬರ್ತದ. ಲಿಫ್ಟ್ ಮುತ್ಕೊಡಕ್ ಆಗಲ್ಲ. ಬೇಜಾರಾಗ್ಬೇಡ್ರಿ, ದೂರ ಹೋಗ್ರಿ. ಒಂದ್ 5 ದಿನ ಬೆಡ್ರೂಮ್ ಬಂದು. ಯಾಕ ನಿನಗೆ ಜ್ವರ ಬರ್ಲಿ ಓಕೆ, ವೈರಸ್ ಬರ್ಲಿ ಓಕೆ, ಅಲ್ಲೇ ಮಗ್ಲಾದಾನ ಹೊಡಿ, ಕಾಲ್ ಮರ್ತು ಹೊಡಿ. ಅವಾಗ ಬೂಟ್ ಇಡು, ಬಾಯಾಗ ಬೂಟ್ ಇಟ್ಟು ಹೇಳು ಜ್ವರ ಬಂದವ ನನಗ ಲಿಫ್ಟ್ ಕಿಸ್ ಕೊಡಕ್ ಆಗಲ್ಲ ಅಂತ ಹೇಳ. ಅವಾಗ ಅದನ್ನ ಇನ್ಸ್ಟಾಗ್ರಾಮಿಗೆ ಹಾಕಿ ನಮ್ ತಲೆ ಯಾಕೆ ಕಡ್ತೀರಂತ ನೀವು? ಚಂತೆನ ಗೊಂಡಿಕಾಯ ದುಡ್ದು ಮುಕ್ಕುಳಿ ಹರಿದು 16 ಆಗತ್ ನಮ್ಮದು. ಸಂಜೆಗೆ ಬಂದ್ ಒಂದಿಟ್ಟು ತಣ್ಣಗ ಫೋನ್ ನೋಡ್ಯಾವಂದ್ರ ನಿಮ್ಮಂತ ಸುಳೆ ಮಕ್ಕಳ ಸಂಬಂಧ ಫೋನ್ ಯಾರಿಗಾರ ಮಾರಾಗ ಆಗ್ಬಿಡತ್ ನಮಗ. ನೀವು ಮೂರ್ ಎಲ್ಲಿಂದ ಬರ್ತೀರಿ ನೋಡ್ರಿ ಅತ್ತಾಗ. ಓಣ್ಣ ಓ ಈ ಕತ್ತಲಿಗೆ ದೂರ ಹೊರಟದು. ನಾನು ಸಾಯ್ಲಿಕ್ಕೆ ಸಾಯ್ಲಿಕ್ಕೆ ಕೊಡೆ ಇಂತಕ್ಕೆ ಕೊಡೆಯಾ? ಅದು ಮಳೆ ಬಂದ್ರೆ ಚಂಡಿ ಆಗಬಾರ್ದಲ್ಲ ಅದಕ್ಕೆ. ಓ ಮತ್ತೆ ಲೈಟಾ? ನಂಗೆ ಹಾವಂದ್ರೆ ಭಯ, ದಾರಿಯಲ್ಲಿ ಹೋಗೋ ಹಾವೆಂತ ಕಚ್ಚಬಾರ್ದಲ್ಲ ಅದಕ್ಕೆ. ಆಯ್ತಾಯ್ತು, ಅದು ಹಗ್ಗ ಸಾಕ ಸಾಯ್ಲಿಕ್ಕೆ? ಸಾಕು, ಉದ್ದ ಉಂಟಲ್ಲ? ಉಂಟು. ಸರಿ ನಾ ಬರ್ತೇನೆ. ಆಯ್ತಾಯ್ತು. ಧರ್ಮಕ್ಕಿನ ಲಾಡ್ ಮಾಡ್ತಿರ್ಬೇಕಷ್ಟೇ ಅಂತ. ಗಾಡಿ ಸೈಡ್ಗ ಕುಡ್ದಿದ್ದೇನು? ಇಲ್ಲ ಸರ್. ಏಯ್ ನೀನ್ ನೋಡ್ರೆ ಗೊತ್ತಾಗ್ತೈತೆ ಕುಡ್ದಿರೋದು. ನಿಜ ಹೇಳು. ದೇವ್ರಾಣೆಗೂ ಇಲ್ಲ ಸರ್. ದೇವ್ರಾಣೆ ಹಿಡಿಯುವಂತೆ ಫಸ್ಟ್ ಈ ಕಡೆ ತಿರ್ಗು. ಕೆಲ್ಸಕ್ಕೆ ಟೈಮ್ ಐತೆ, ನಾಷ್ಟ ರೆಡಿ ಇದೇನ ಇನ್ನ ನಾಷ್ಟ ರೆಡಿ ಆಗಿಲ್ಲ? ಆಯ್ತು, ಅಲ್ಲೇ ಕ್ಯಾಂಟೀನ್ ಮಾಡ್ಕೋತಾನ. ಇಲ್ಲಿ ಕೂತ್ರಿ ಕೆಲ್ಸ ಹೋಗ್ಬರ್ತಾನ. ಹಂಗೇನ್ರಿ 30,000 ರೂಪಾಯಿ ಪಗಾರ, ಗಾಡಿ ಮ್ಯಾಗ ಹೋಗತ್ತಾನವ. ಆಯ್ತಳಪ್ಪ, ನಡ್ಕೋತಾರ ಹೋಗಣ್ಣ. ಇಷ್ಟೆಲ್ಲಾ ದುಡ್ದಾಕರಿ ಗಾಡಿ ತಗೊಳಕ ಆಯ್ತು ತಗೋರಪ್ಪ, ನಾ ಕೆಲ್ಸಕ್ಕೆ ಹೋಗೋದಲ್ ತಗೋ. ನೋಡ್ದ ಕೆಲ್ಸ ಇಲ್ಲ ಬಗ್ಸಿಲ್ಲ, ಕಲೆ ಅಡ್ಯಾಡತಾನ. ನೋಡ್ದ ಕೈ ಕಾಲ ನೆಟ್ಕಿದ್ರೂ ಭಿಕ್ಷೆ ಬಿಡ್ಕೋತ ಅಡ್ಯಾಡತಂದ. 4 ಮಂದಿ 4 ತರ ಮಾತಾಡಿ ಸತ್ತ ಬಿಟ್ ಪಾಪ. ಸರ್ಕಾರದಿಂದ ಅಂಗವಿಕಲರಿಗೆ 5 ಕೋಟಿ ಸ್ಯಾಂಕ್ಷನ್ ಆಗಿದೆ. ಯಾವ ಹುಡುಗಿನೂ ನಂಬಕ್ ಹೋಗ್ಬೇಡ್ರಿ, ಎಲ್ಲ ಹುಡುಗಿಯರು ಮೋಸ ಮಾಡ್ತಾರ ಅಂತಾರ. ನಮಗ್ ಮೋಸ ಮಾಡೋ ಹುಡುಗಿಯರು ಕೂಡ ಸಿಗವಲ್ರಿ. Go!
2,000 years later. ಒಂದು ಸಲ ನಾನು ಬಿಗ್ ಬಾಸ್ ಆಡಿಷನ್ದಾಗ ಸೆಲೆಕ್ಟ್ ಆಗಲಿ, ಬಿಗ್ ಬಾಸ್ ಸ್ಟೇಜ್ ಮ್ಯಾಗ ಸುದೀಪ್ ಸರ್ ಮುಂದೆ ನನ್ನ ಸ್ಟೋರಿ ಹಿಂಗೆ ಹೇಳ್ತೀನಿ. ಏನ್ ಹೇಳ್ತೇವಣ? ಸ್ವಂತ ನಮ್ಮ ಮನೆಯವರೇ ನನ್ನ ಹೊಡೆದ ಮನೆಯಿಂದ ಹೊರಗೆ ಹಾಕಿದ್ರು, ಅದೇ ಟೈಮಿಗೆ ಬಿಗ್ ಬಾಸ್ ಮನೆಯವ್ರು ನನಗೆ ಒಳಗೆ ಕರ್ಕೊಂಡ್ರು ಅಂತ. ಅಲ್ಲಾಗಿ ಲೆವೆಲ್ಗೆ ಬಂದಾತ. ಲವ್ ನೆನ್ನೆ 500 ರೂಪಾಯಿ ಇಸ್ಕೊಂಡಲ್ಲ, ಕೊಡ. ಕೊಡಲ್ಲ. ಕೊಡಲ್ವಾ? ಸರಿ. ಹಾಯ್ ಫ್ರೆಂಡ್ಸ್, ನನ್ನ ಮಗ 500 ರೂಪಾಯಿ ಕೇಳ್ದ, ಕೊಟ್ಟಿಲ್ಲ ಅಂದಕ್ಕೆ ಹೆಂಗ್ ಕೊಡ್ತಿದೆ ನೋಡಿ ಫ್ರೆಂಡ್ಸ್. ಜನನಿ ಜೀವದ ಜೀವತಾಯಿ. ಹಾ, ಹಂಗ ಬಾ ದಾರಿಗೆ. ಹೇ ಬ್ರೋ ಒಂದ್ ನಿಮಿಷ, ಬಿಗ್ ಬಾಸ್ 14 ಸೆಲೆಕ್ಟ್ ಆಗಿದ್ದೀರಂತೆ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ಸ್. ಸೆಲೆಕ್ಟ್ ಆಗಿದ್ದೀನಿ, ಬಟ್ ಹೋಗ್ತಿಲ್ಲ ಬ್ರೋ. ಏನ್ ಬ್ರೋ ಅಷ್ಟು ದೊಡ್ಡ ಶೋಗೆ ಹೋಗ್ತಿಲ್ವಾ? ಯಾಕೆ? ಅಲ್ಲಿ ಎಣ್ಣೆ ಹೊಡೆಯಕ್ಕೆ ಬಿಡಲ್ವಂತೆ. 12 ದಿನ ಓಕೆ, 100 ಡೇಸ್ ಎಲ್ಲ ಕೈಯಲ್ಲಿ ನಡ್ಕೊಂಡ್ ಬಂದ್ಬಿಡುತ್ತೆ. ಹೆಲ್ತ್ ಇಂಪಾರ್ಟೆಂಟ್. ಜಾಸ್ತಿ ಆಯ್ತು ಎಣ್ಣೆ ರೇಟು, ಎಣ್ಣೆ ಕುಡಿದ್ರೆ ಹೆಣ್ಣು ಸಿಗೋದೆ ಡೌಟು. ಇನ್ಯಾಕೆ ಮಾಡ್ತೀರಾ ಲೇಟು, ಬನ್ನಿ ಸೇರೋಣ ಹರಿಶ್ಚಂದ್ರ ಘಾಟು. ಬರೋ ಆಯುಧ ಪೂಜೆಗೆ ನೀ ಇರೋದೇ ಡೌಟು. ಏನೋ ಸ್ವಲ್ಪನ ಸಂಸ್ಕಾರ ಇಲ್ಲಲೇ ನಿನಗೆ. ಹಂಗಾರನ ಕುಡಿತಾರಣ, ಇಡಲ್ಲ ಗ್ಲಾಸ್ ಹಿಂಗನ್ನ. ಗ್ಲಾಸ್ ಕೈ ಎತ್ಕೊಳ್ಳೋ. ಆಯ್ತು. ಕಣ್ಮುಚ್ಚು, ನಾನು ಹೇಳ್ಕೊಟ್ಟಂಗೆ ಹೇಳು. ಸರಿ ಆಯ್ತು. ಓಂ ಓಂ ಎಣ್ಣೆ ದೇವಾಯ ನಮಃ. ಎಣ್ಣೆ ದೇವಾಯ ನಮಃ. ಎಷ್ಟೇ ಎಣ್ಣೆ ಕುಡಿದ್ರು ಟೈಟ್ ಆಗದೆ ಇರೋ ತರ ನೋಡ್ಕೊಳಪ್ಪ ದೇವ್ರೇ. ಎಷ್ಟೇ ಎಣ್ಣೆ ಕುಡಿದ್ರು ಟೈಟ್ ಆಗದೆ ಇರೋ ತರ ನೋಡ್ಕೊಳಪ್ಪ ದೇವ್ರೇ. ಟೈಟ್ ಆದ್ರೂ ವಾಂತಿ ಬರ್ದೇ ಇರೋ ತರ ನೋಡ್ಕೊಳಪ್ಪ ದೇವ್ರೇ. ಟೈಟ್ ಆದ್ರೂ ವಾಂತಿ ಬರ್ದೇ ಇರೋ ತರ ನೋಡ್ಕೊಳಪ್ಪ ದೇವ್ರೇ. ಓಂ ಓಂ ಶಾಂತಿ 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 ಶಾಂತಿ. ಹ, ಈಗ ಏರ್ಸು. ನಿಂದು ಕೆಳಗೈತಿ ಅವಂದು ಮ್ಯಾಲೈತಿ ಮನಸ, ನಿಂದು ಮಲಗೈತಿ ಅವಂದು ಎದ್ದೈತಿ ಕನಸ, ನಿಂದು ರೆಡಿ ಐತಿ ಅವಂದು ಬ್ಯಾಡಂತೈತಿ ಕೆಲಸ. ಯಾಕ ನಿಂತೀಯೋ ಅಜ್ಜ, ಹಾಕ ಬಾರೋ ಇಲಿ ಗಜ್ಜ. ಯಾಕ ನಿಂತೀಯೋ ಅಜ್ಜ, ಯಾಕ ಬಾರೋ ಇಲಿ ಗಜ್ಜ. ಹಾಯ್ ಹಾಯ್. ನಾನೀಗ ಫ್ರೀ ಇದ್ದೀನಿ, ಕಾಲ್ ಮಾಡ್ತೀಯಾ?
ಇಲ್ಲ ಮೆಸೇಜ್ ಮಾಡ್ತೀಯ ಆಯ್ಕೆ ನಿಂದು ಬ್ಲಾಕ್ ಮಾಡ್ತೀನಿ. ಕಾಲ್ ಮಾಡಿದ್ರೆ ನಾನು ಮಾತಾಡ್ತೀನಿ. ಯಪ್ಪ ಅದೇ ಮೆಸೇಜ್ ಮಾಡಿದ್ರೆ ನನ್ನ ಮನ್ಸು ಮಾತಾಡುತ್ತೆ. ಅಮ್ಮ ಕಾಲ್ ಮಾಡ್ತೀಯ ಮೆಸೇಜ್ ಮಾಡ್ತೀಯ ಆಯ್ಕೆ ನಿಂದು. ಸ್ವಿಚ್ ಆಫ್ ಮಾಡ್ಬಿಡ್ತೀನಿ ನಾನು. ಹಾಯ್. ಇಲ್ಲ ಎಲ್ಲಾರು ಹೊರಗಡೆ ಹೋರು, ಸ್ವಲ್ಪ ನಿನ್ ತಲೆಗೆ ಅರ್ಥ ಆಗಲ್ವ? ಯಾವಾಗ್ಲೂ ಫೋನ್ ಮಾಡಿ ಸಾಯಿಸ್ತಾ ಇರ್ತೇವೆ. ಸ್ವಲ್ಪ ನಿಂಗೆ ಅಷ್ಟೇ ಗೊತ್ತಾಗಲ್ವಾ? ಏನೋ ಒಂದ್ ಕೆಲ್ಸ ಹೇಳಿದ್ರು ಮಾಡೋದೇ ಇಲ್ಲ ಅಂತೀಯಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಮಾತಾರಿಗೂ ಬಾಯ್